ಪ್ಯಾರಿಸ್ ಒಲಿಂಪಿಕ್ಸ್ ಮುಕ್ತಾಯವಾಗಿದೆ. 1 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳೊಂದಿಗೆ ಭಾರತ ಪದಕಗಳ ಪಟ್ಟಿಯಲ್ಲಿ 71ನೆಯ ಸ್ಥಾನವನ್ನು ಪಡೆದಿದೆ. 2021ರಲ್ಲಿ ಟೋಕಿಯೋದಲ್ಲಿ ನಡೆದಿದ್ದಂತಹ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರು ಜಾವೆಲಿನ್ ಥ್ರೋನಲ್ಲಿ ಚಿನ್ನ ಗೆದ್ದಿದ್ರು. ಈ ಬಾರಿ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ದಿದ್ದಾರೆ. ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಹರಿಯಾಣ ಮೂಲದ ಮನು ಭಾಕರ್ ಅವರು ಮೊದಲ ಬಾರಿಗೆ ಕಂಚು ಗೆಲ್ಲುವ ಮುಖಾಂತರ ಇತಿಹಾಸ ನಿರ್ಮಿಸಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ಮಿಕ್ಸೆಡ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಮತ್ತು ಹರಿಯಾಣ ಮೂಲದ ಸರ್ಬ್ಜೋತ್ ಸಿಂಗ್ ಕಂಚು ಗೆದ್ದಿದ್ದಾರೆ. ಪುರುಷರ ಹಾಕಿಯಲ್ಲಿ ಭಾರತ ಕಂಚು ಗೆದ್ದಿದೆ. 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರ ಮೂಲದ ಸ್ವಪ್ನಿಲ್ ಕುಸುಳೆ ಕಂಚು ಗೆದ್ದಿದ್ದಾರೆ. 57 ಕೆಜಿ ಕುಸ್ತಿ ಸ್ಪರ್ಧೆಯಲ್ಲಿ ಹರಿಯಾಣ ಮೂಲದ ಶೆರಾವತ್ ಅವರು ಕಂಚು ಗೆದ್ದಿದ್ದಾರೆ. ಜಾವೆಲಿನ್ ಥ್ರೋನಲ್ಲಿ ಹರಿಯಾಣ ಮೂಲದ ನೀರಜ್ ಚೋಪ್ರಾ ಅವರು ಬೆಳ್ಳಿ ಗೆದ್ದಿದ್ದಾರೆ. ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದ ಭಾರತದ ಒಟ್ಟು ಅಥ್ಲೆಟ್ಗಳ ಸಂಖ್ಯೆ 117. ಯಾವ ರಾಜ್ಯಗಳಿಂದ ಎಷ್ಟೆಷ್ಟು ಅಥ್ಲೆಟ್ಗಳು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು ಅಂತ ನೋಡೋದಾದರೆ, ಅಸ್ಸಾಂನಿಂದ 1, ಬಿಹಾರದಿಂದ 1, ಚಂಡೀಗಢದಿಂದ 2, ದೆಹಲಿಯಿಂದ 2, ಗೋವಾದಿಂದ 1, ಗುಜರಾತ್ನಿಂದ 2, ಹರಿಯಾಣದಿಂದ 24 ಮಂದಿ, ಜಾರ್ಖಂಡ್ನಿಂದ 1, ಕರ್ನಾಟಕದಿಂದ 7 ಮಂದಿ, ಕೇರಳದಿಂದ 6 ಮಂದಿ, ಮಧ್ಯಪ್ರದೇಶದಿಂದ 2, ಮಹಾರಾಷ್ಟ್ರದಿಂದ 5 ಮಂದಿ, ಮಣಿಪುರದಿಂದ 2, ಒಡಿಸ್ಸಾದಿಂದ 2, ಪಂಜಾಬ್ನಿಂದ 19 ಮಂದಿ, ರಾಜಸ್ಥಾನದಿಂದ 2, ತಮಿಳುನಾಡಿನಿಂದ 13 ಮಂದಿ, ತೆಲಂಗಾಣದಿಂದ 4 ಮಂದಿ, ಉತ್ತರಾಖಂಡ್ನಿಂದ 4 ಮಂದಿ, ಉತ್ತರ ಪ್ರದೇಶದಿಂದ 7 ಮಂದಿ, ಪಶ್ಚಿಮ ಬಂಗಾಳದಿಂದ 3 ಮಂದಿ. ಸೊ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದಂತಹ 117 ಅಥ್ಲೆಟ್ಗಳ ಸಂಖ್ಯೆಯನ್ನು ತೆಗೆದು ನೋಡಿದ್ರೆ ಹರಿಯಾಣ, ಪಂಜಾಬ್, ತಮಿಳುನಾಡು, ಕರ್ನಾಟಕ ಈ ರಾಜ್ಯಗಳು ಮುಂಚೂಣಿಯಲ್ಲಿ ಇರುವಂಥದ್ದು. ಒಲಿಂಪಿಕ್ಸ್ ಮುಗ್ದಿದೆ. ಆದರೆ ಕ್ರೀಡಾ ಅನುದಾನದ ಹಂಚಿಕೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆ ತಾರತಮ್ಯ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಎನ್ನುವಂಥದ್ದು ಕೇಂದ್ರ ಸರ್ಕಾರವೇ ಕೊಟ್ಟಿರುವಂತಹ ಅಂಕಿಅಂಶಗಳಿಂದ ಬಹಿರಂಗ ಆಗಿದೆ. ಜುಲೈ 29ನೆಯ ತಾರೀಕು ಸಂಸತ್ತಿನಲ್ಲಿ ಬಿಜೆಪಿಯ ಸಂಸದರೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನು ಅಂತ ಹೇಳಿದ್ರೆ, ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಕೊಡಲಾಗಿದೆ, ಅದರ ಅಂಕಿಅಂಶವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸಂಸತ್ತಿನಲ್ಲಿ ಕೊಡ್ತು. ಆಂಧ್ರ ಪ್ರದೇಶಕ್ಕೆ 21.91 ಕೋಟಿ, ಅರುಣಾಚಲ ಪ್ರದೇಶಕ್ಕೆ 148 ಕೋಟಿ 91 ಲಕ್ಷ ರೂಪಾಯಿ, ಅಸ್ಸಾಂಗೆ 43.68 ಕೋಟಿ ರೂಪಾಯಿ, ಬಿಹಾರಕ್ಕೆ 20 ಕೋಟಿ 34 ಲಕ್ಷ, ಛತ್ತೀಸ್ಗಢಕ್ಕೆ 19 ಕೋಟಿ 66 ಲಕ್ಷ, ದೆಹಲಿಗೆ 69 ಕೋಟಿ 99 ಲಕ್ಷ, ಗುಜರಾತ್ಗೆ 426 ಕೋಟಿ 13 ಲಕ್ಷ, ಹರಿಯಾಣಕ್ಕೆ 66 ಕೋಟಿ 59 ಲಕ್ಷ, ಹಿಮಾಚಲ ಪ್ರದೇಶಕ್ಕೆ 17 ಕೋಟಿ 48 ಲಕ್ಷ, ಜಮ್ಮು ಕಾಶ್ಮೀರಕ್ಕೆ 18 ಕೋಟಿ 44 ಲಕ್ಷ, ಜಾರ್ಖಂಡ್ಗೆ 9 ಕೋಟಿ 63 ಲಕ್ಷ, ಕರ್ನಾಟಕಕ್ಕೆ 109 ಕೋಟಿ 11 ಲಕ್ಷ, ಕೇರಳಕ್ಕೆ 50 ಕೋಟಿ, ಲಡಾಖ್ಗೆ 13 ಕೋಟಿ, ಮಧ್ಯಪ್ರದೇಶಕ್ಕೆ 94 ಕೋಟಿ 6 ಲಕ್ಷ, ಮಹಾರಾಷ್ಟ್ರಕ್ಕೆ 87 ಕೋಟಿ 43 ಲಕ್ಷ, ಮಣಿಪುರಕ್ಕೆ 46 ಕೋಟಿ 71 ಲಕ್ಷ, ಮೇಘಾಲಯಕ್ಕೆ 15 ಕೋಟಿ 28 ಲಕ್ಷ, ಮಿಜೋರಾಂಗೆ 31 ಕೋಟಿ 73 ಲಕ್ಷ, ನಾಗಾಲ್ಯಾಂಡ್ಗೆ 45 ಕೋಟಿ 75 ಲಕ್ಷ, ಒಡಿಶಾಕ್ಕೆ 34 ಕೋಟಿ 25 ಲಕ್ಷ, ಪುದುಚೇರಿಗೆ 8 ಕೋಟಿ 75 ಲಕ್ಷ, ಪಂಜಾಬ್ಗೆ 78 ಕೋಟಿ 2 ಲಕ್ಷ, ರಾಜಸ್ಥಾನಕ್ಕೆ 107 ಕೋಟಿ 33 ಲಕ್ಷ, ಸಿಕ್ಕಿಂಗೆ 24 ಕೋಟಿ 64 ಲಕ್ಷ, ತಮಿಳುನಾಡಿಗೆ 20 ಕೋಟಿ 40 ಲಕ್ಷ, ತೆಲಂಗಾಣಕ್ಕೆ 17 ಕೋಟಿ 77 ಲಕ್ಷ, ತ್ರಿಪುರಾಕ್ಕೆ 32 ಕೋಟಿ 30 ಲಕ್ಷ, ಉತ್ತರ ಪ್ರದೇಶಕ್ಕೆ 438 ಕೋಟಿ 27 ಲಕ್ಷ ರೂಪಾಯಿ, ಉತ್ತರಾಖಂಡ್ಗೆ 23 ಕೋಟಿ 78 ಲಕ್ಷ ರೂಪಾಯಿ, ವೆಸ್ಟ್ ಬೆಂಗಾಲ್ 22 ಕೋಟಿ 22 ಲಕ್ಷ ರೂಪಾಯಿ. ಭಾರತ ಹಾಕಿ ತಂಡದ ಮಾಜಿ ನಾಯಕ, ಪಂಜಾಬ್ನ ಕಾಂಗ್ರೆಸ್ ಶಾಸಕ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣ ಪ್ಯಾರಿಸ್ ಒಲಿಂಪಿಕ್ಸ್ಗೆ ತಮ್ಮ ರಾಜ್ಯಗಳಿಂದ ಕಳುಹಿಸಿರುವಂತಹ ಅಥ್ಲೆಟ್ಗಳ ಸಂಖ್ಯೆ 48. ಆದರೆ ಈ ರಾಜ್ಯಗಳಿಗೆ ಸಿಕ್ಕಿರುವಂತಹ
ಒಟ್ಟು ಅನುದಾನ ಕೇಂದ್ರ ಸರ್ಕಾರದಿಂದ ಖೇಲೋ ಇಂಡಿಯಾ ಸ್ಕೀಮ್ನ ಅಡಿಯಲ್ಲಿ 78 ಪ್ಲಸ್ 66 ಕೋಟಿ ರೂಪಾಯಿ, ಅಂದರೆ 144 ಕೋಟಿ ರೂಪಾಯಿ ಎರಡು ರಾಜ್ಯಗಳಿಗೆ ಸಿಕ್ಕಿರುವಂಥದ್ದು, ಪಂಜಾಬ್ ಮತ್ತು ಹರಿಯಾಣಕ್ಕೆ. ಆದರೆ ಯು ಪಿ ಮತ್ತು ಗುಜರಾತ್ ಈ ಎರಡು ರಾಜ್ಯಗಳು ಒಲಿಂಪಿಕ್ಸ್ ಕ್ರೀಡೆಗೆ ತಮ್ಮ ರಾಜ್ಯಗಳಿಂದ ಕಳುಹಿಸಿರುವಂತಹ ಅಥ್ಲೀಟ್ಗಳ ಸಂಖ್ಯೆ 9 ಮಾತ್ರ. ಗುಜರಾತ್ನಿಂದ 2, ಉತ್ತರ ಪ್ರದೇಶದಿಂದ 7 ಮಂದಿ, 9 ಮಾತ್ರ. ಆದರೆ ಈ ಎರಡೂ ರಾಜ್ಯಗಳು ಉತ್ತರ ಪ್ರದೇಶಕ್ಕೆ 438 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಟ್ಟರೆ ಗುಜರಾತ್ಗೆ 426 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಅಂದರೆ 864 ಕೋಟಿ ರೂಪಾಯಿಯನ್ನು ಈ ಎರಡು ರಾಜ್ಯಗಳಿಗೆ ಖೇಲೋ ಇಂಡಿಯಾ ಸ್ಕೀಮ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಹಂಚಿಕೆ ಮಾಡಿರುವಂಥದ್ದು. ಇದು ಮಲತಾಯಿ ಧೋರಣೆ ಅಥವಾ ಪಕ್ಷಪಾತಿ ಹಂಚಿಕೆ ಅಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಪ್ರಗತ್ ಸಿಂಗ್ ಅವರು ಕೇಳಿದ್ದಾರೆ. ಭಾರತ ಹಾಕಿ ತಂಡದ ಮಾಜಿ ನಾಯಕ, ಜೊತೆಗೆ ಅರ್ಜುನ ಪ್ರಶಸ್ತಿ ವಿಜೇತರು, ಪದ್ಮ ಪ್ರಶಸ್ತಿ ವಿಜೇತರು. ಹೌ ಲಾಂಗ್ ವಿಲ್ ಬಿಜೆಪಿ ಕಂಟಿನ್ಯೂ ದಿಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದಿ ಸ್ಟೇಟ್ಸ್? ರಾಜ್ಯಗಳ ವಿರುದ್ಧ ಬಿಜೆಪಿ ಈ ಥರದ ಮಲತಾಯಿ ಧೋರಣೆಯನ್ನು ಎಷ್ಟು ದಿನ ಮುಂದುವರಿಸುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಹರಿಯಾಣ ಮತ್ತು ಪಂಜಾಬ್ ಅತ್ಯಂತ ಹೆಚ್ಚು ಅಥ್ಲೀಟ್ಗಳನ್ನು ಒಲಿಂಪಿಕ್ಸ್ಗೆ ಕಳುಹಿಸಿದ್ರು ಕೂಡ ಅವುಗಳಿಗೆ ಅತ್ಯಂತ ಕಡಿಮೆ ಅನುದಾನ ಸಿಕ್ಕಿದೆ. ಆದರೆ ಗುಜರಾತ್ ಮತ್ತು ಉತ್ತರ ಪ್ರದೇಶಕ್ಕೆ 850 ಕೋಟಿಗೂ ಅಧಿಕ ರೂಪಾಯಿ ಮೊತ್ತದ ಅನುದಾನವನ್ನು ನರೇಂದ್ರ ಮೋದಿಯವರ ಸರ್ಕಾರ ಖೇಲೋ ಇಂಡಿಯಾ ಯೋಜನೆಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಸೊ ಸಹಜವಾಗಿಯೇ ಆಯಾಯ ರಾಜ್ಯಗಳಿಗೆ ಸಿಟ್ಟು ಬರುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕ ತಂದುಕೊಟ್ಟವರ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಹಾಕಿ ತಂಡ ಇಟ್ಸ್ ಎ ಟೀಮ್ ಎಫರ್ಟ್. ಅದನ್ನು ಹೊರತುಪಡಿಸಿ ಮಹಾರಾಷ್ಟ್ರದ ಸ್ವಪ್ನಿಲ್ ಅವರು ಕುಸ್ತಿಯಲ್ಲಿ ಕಂಚು ಗೆದ್ದಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಉಳಿದ 5 ಪದಕಗಳು ಕೂಡ ಬಂದಿರುವಂಥದ್ದು ಹರಿಯಾಣ ಮೂಲದ ಅಥ್ಲೀಟ್ಗಳಿಂದ. ಉಳಿದ 5 ಪದಕಗಳು ಕೂಡ ಬಂದಿರುವಂಥದ್ದು ಹರಿಯಾಣ ಮೂಲದ ಅಥ್ಲೀಟ್ಗಳಿಂದ. ಸಹಜವಾಗಿ ಆಯಾ ರಾಜ್ಯಕ್ಕೆ ಸಿಟ್ಟು ಬರುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಥ್ಲೀಟ್ಗಳು ಇಷ್ಟು ಪ್ರತಿಭಾವಂತರಾಗಿದ್ದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗಿಂತ ಬೇರೆ ರಾಜ್ಯಗಳಿಗೆ ಜಾಸ್ತಿ ಅನುದಾನ ಹೋಗ್ತಾ ಇದೆ ಎನ್ನುವಂಥದ್ದು. ಗುಜರಾತಿಗೆ 400ಕ್ಕೂ ಅಧಿಕ ಕೋಟಿ ರೂಪಾಯಿ, ಉತ್ತರ ಪ್ರದೇಶಕ್ಕೆ 400ಕ್ಕೂ ಅಧಿಕ ಕೋಟಿ ರೂಪಾಯಿ. ಉತ್ತರ ಪ್ರದೇಶದಿಂದ ರೆಪ್ರೆಸೆಂಟ್ ಮಾಡಿರುವಂಥದ್ದು 7 ಮಂದಿ, ಗುಜರಾತ್ನಿಂದ ಒಲಿಂಪಿಕ್ಸ್ಗೆ ಹೋಗಿರುವಂಥದ್ದು 2 ಮಾತ್ರ. ಫಂಡ್ ಕೊಡಬೇಕು, ಪದಕ ಸಿಕ್ಕಿಲ್ಲ ಆ ರಾಜ್ಯಗಳ ಅಥ್ಲೀಟ್ಗಳಿಂದ ಒಲಿಂಪಿಕ್ಸ್ನಲ್ಲಿ ಅಂತ ಹೇಳಿದ್ರೆ ಫಂಡ್ ಕೊಡಬಾರ್ದು ಅಂತ ಅಲ್ಲ, ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕಲ್ಲ. ಗುಜರಾತ್ ಮತ್ತು ಉತ್ತರ ಪ್ರದೇಶವೇ ಇಂಪಾರ್ಟೆನ್ಸ್ ಆದರೆ ಕೇಂದ್ರ ಸರ್ಕಾರಕ್ಕೆ ಉಳಿದ ರಾಜ್ಯಗಳ ಕಥೆ. ಸೊ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ಲವೂ ಕೂಡ ಇಶ್ಯೂಸ್ ಆಗುತ್ತೆ ಎಲೆಕ್ಷನ್ಸ್ ಬಂದಾಗ. ಈಗ ಹರಿಯಾಣದಲ್ಲಿ ಈ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಅಲ್ಲಿ ಡಿಬೇಟ್ನ ಸಂದರ್ಭದಲ್ಲಿ, ರಾಜಕೀಯ ಭಾಷಣಗಳು, ಚರ್ಚೆಗಳ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಇವೆಲ್ಲವೂ ಕೂಡ ಪೊಲಿಟಿಕಲ್ ಇಂಪ್ಲಿಕೇಶನನ್ನು ಕ್ರಿಯೇಟ್ ಮಾಡುತ್ತೆ, ರಾಜಕೀಯ ಪರಿಣಾಮಗಳನ್ನು ಕೂಡ ಬೀರುತ್ತೆ. ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಾದಂತಹ ಮಲತಾಯಿ ಧೋರಣೆಯ ಅವಶ್ಯಕತೆ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಿಂದ. ಈ ದೇಶದಲ್ಲಿರುವಂಥದ್ದು ಬರೀ ಉತ್ತರ ಪ್ರದೇಶ, ಗುಜರಾತು, ಆಂಧ್ರ ಪ್ರದೇಶ, ಬಿಹಾರ ಮಾತ್ರ ಅಲ್ಲ, ಉಳಿದ ರಾಜ್ಯಗಳು ಇದ್ದಾವೆ.